ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಕೋಲ್ಡ್ ಆಗಿದೆ, ನನ್ನ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂಥ ಒಂದು ರೆಮಿಡಿನ ತೊಗೊಂಬಂದಿದ್ದೀನಿ. ಅದರಲ್ಲೂ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು, ಗ್ಲಾಸಿ ಸ್ಕಿನ್ ಆಗಿರ್ಬೋದು, ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳ್ರಿ? ಹೌದು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದಾದಮೇಲೆ ಮೊಡವೆಗಳಾಗಿ ಕಲೆಗಳಾಗಿರುತ್ತೆ, ಆ ಕಲೆಗಳನ್ನ ನೋಡೋದಕ್ಕೆ ಯಾರಾದರೂ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ಅದಾದಮೇಲೆ ಚರ್ಮಗಳೆಲ್ಲ ಸುಕ್ಕುಗಟ್ಟಿರುತ್ತೆ, ಸುಕ್ಕುಗಟ್ಬಿಟ್ಟು ಈ ಚರ್ಮ ವೈಟ್ ಚರ್ಮ ಎಲ್ಲ ಫುಲ್ಲು ಒಂಥರ ಬಿಟ್ಕೊತಾ ಇರುತ್ತೆ. ಅದನ್ನೆಲ್ಲ ನೋಡೋಕೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಹಾಗೆ ಪಿಗ್ಮೆಂಟೇಷನ್ ಆಗಿರುತ್ತೆ, ಮೊಡವೆ ಕಲೆಗಳು ಹಾಗೆ ಉಳ್ಕೊಂಡಿರುತ್ತೆ. ಇದೆಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಅಂತ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಅದಕ್ಕೆ ಬೇಕಾಗಿರೋ ಐಟಮ್ ಎಷ್ಟು, ಜಸ್ಟ್ ಎರಡೇ ಐಟಮ್ಸ್ ಬೇಕಾಗಿರೋದು, ಬೇರೆ ಬೇಕಾಗಿಲ್ಲ. ಅದು ಯಾವ ಐಟಮು, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಪ್ರತಿಯೊಂದು ಆ್ಯಂಡ್ ಲೈವ್ ಪ್ರೂಫ್ನ ತೋರಿಸಿದ್ದೀನಿ. ನಾನೇ ಮುಖದ ಮೇಲೆ ಅಪ್ಲೈ ಮಾಡಿ. ಸೊ ನಾನು ಅಪ್ಲೈ ಮಾಡಾದಮೇಲೆ ಅದಕ್ಕೂ ಮತ್ತು ಫಸ್ಟ್ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಲೈವ್ ಪ್ರೂಫ್ನ ನಾನು ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎರಡು ಐಟಮ್ ಬೇಕು ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಅಗಸೆ ಬೀಜ ಅವ್ರ ಫ್ಲ್ಯಾಕ್ ಸೀಡ್ಸ್ ಅಂತಲೂ ಕರೀತಾರೆ ಇದನ್ನು. ನಂತರ ಅಕ್ಕಿ ಬೇಕಾಗುತ್ತೆ. ಅಕ್ಕಿ ನಾರ್ಮಲ್ ಅಕ್ಕಿ ಆದರೂ ಓಕೆ, ರೇಷನ್ ಅಕ್ಕಿ ಆದರೂ ಓಕೆ, ನಿಮ್ಮನೇಲಿ ಯಾವುದಿದೆಯೋ ಅದನ್ನೇ ತೊಗೋಬೋದು. ಎರಡು ಒಂದೊಂದು ಸ್ಪೂನ್ ಸಾಕಾಗುತ್ತೆ. ಸೊ ನೋಡಿ, ಇದನ್ನು ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ತರತರಿಯಾಗಿರಬೇಕು, ಫುಲ್ ಪೌಡರ್ ಥರ ಬೇಡ, ಯಾಕಂದರೆ ನಾವು ಇದನ್ನು ಸ್ಕ್ರಬ್ ಥರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಂತರ ನಿಮ್ಮ ಫೇಸ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಸೊ ನಾನಿಲ್ಲಿ 1 ಸ್ಪೂನ್ ಅಷ್ಟು ಮಾತ್ರ ತೊಗೊತಾ ಇದ್ದೀನಿ, ಸಾಕಾಗುತ್ತೆ. ಅದಾದಮೇಲೆ ಇದಕ್ಕೆ ಬಿಸಿ ನೀರನ್ನು ಯೂಸ್ ಮಾಡಬೇಕು. ಯಾವುದೇ ಹಾಲು ಅವಶ್ಯಕತೆ ಇಲ್ಲ, ಬೇರೆ ಏನೂ ಹಾಕೋ ನೆಸೆಸಿಟಿ ಇಲ್ಲ, ಬಿಸಿ ನೀರನ್ನು ಹಾಕಬೇಕು. ಅದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಆರ್ 2 ನಿಮಿಷ ಇದನ್ನು ನೆನೆಯಾಗಿ ಬಿಡಬೇಕಾಗತ್ತೆ. ಯಾಕಂದರೆ ನಾವು ಫ್ಲ್ಯಾಕ್ ಸೀಡ್ಸ್ ಮತ್ತು ಅಕ್ಕಿನ ಎರಡು ಡ್ರೈ ಆಗಿ ತೊಗೊಂಡಿದ್ದೀವಲ್ಲ, ಹಾಗಾಗಿ ನೆನೆಯಬೇಕು. ಚೆನ್ನಾಗಿ ನೆನೆದ್ರೆ ಸ್ಕ್ರಬ್ ಆಗಿ ಚೆನ್ನಾಗಿ ಯೂಸ್ ಆಗುತ್ತಿದ್ದು. ನೋಡಿ, 2 ನಿಮಿಷ ಬಿಟ್ಟಾದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ, ಸಾಕಾಗುತ್ತೆ. ಈ ಥರ ಇಷ್ಟು ಬಂದರೆ ಸಾಕು, ಜಾಸ್ತಿ ಹೊತ್ತೇನು ನಾವು ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನಾನು ನಿಮಗೆ ಲೈವ್ ಪ್ರೂಫ್ನ ತೋರಿಸ್ತೀನಿ ಅಂತ ಹೇಳಿದೆ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ನಂತರ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ, ನನ್ನ ಫೇಸ್ ಕೂಡ ಸ್ವಲ್ಪ ಡ್ರೈ ಆಗಿದೆ, ನನಗೂ ಕೂಡ ಡೆಡ್ ಸ್ಕಿನ್ ಇದೆ, ಬಟ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ನಾನು ಆಲ್ಮೋಸ್ಟ್ 1 ವೀಕಿಂದ ಯೂಸ್ ಮಾಡಿದ್ದೀನಿ, ಕಮ್ಮಿ ಆಗಿದೆ. ನಾನು ಸ್ವಲ್ಪ ಇತ್ತು, ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ತಗೊಂಡು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬೇಕು, ಫೇಸೆಲ್ಲ ಕವರ್ ಆಗಬೇಕು. ಹಾಗೆ ಇದನ್ನು ನೆಕ್ಗೂ ಕೂಡ ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ತೋರಿಸಿಲ್ಲ ಅಷ್ಟೇ, ಯಾಕಂದರೆ ಫೇಸ್ ಕಲರ್ ಮತ್ತು ನೆಕ್ ಕಲರ್ ಡಿಫ್ರೆನ್ಸ್ ಆಗಬಾರ್ದು ಯಾವತ್ತೂ ಅಷ್ಟೇ. ಎರಡೂ ಕವರ್ ಆದಾಗ ನಮಗೆ ಲುಕ್ ಕಾಣಿಸುತ್ತೆ ನೀಟಾಗಿ. ಸೊ ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ಥರ ನೀವು ಸರ್ಕ್ಯುಲರ್ ಮೋಷನಲ್ಲಿ ಜೆಂಟಲ್ ಮಸಾಜ್ ಕೊಡಬೇಕಾಗುತ್ತೆ. ನಾವೆಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ಫೇಸ್ ಗ್ಲೋಯಿಂಗ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮಗೆ ಓಪನ್ ಪೋರ್ಸಸ್ ಇದ್ದರೆ ಕಮ್ಮಿ ಆಗುತ್ತೆ, ಮತ್ತು ಡೆಡ್ ಸ್ಕಿನ್ ಇದ್ದರೆ ಕ್ಲಿಯರ್ ಆಗುತ್ತೆ. ಒಣ ಚರ್ಮ ಅಂತ ಏನಿರುತ್ತೆ ಅದು ಕೂಡ ಕ್ಲಿಯರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಮಡುವೆಗಳಾಗಿ ಕಲೆಗಳಾಗಿರುತ್ತಲ್ಲ, ಅದೆಲ್ಲನೂ ಹೋಗಲಾಡಿಸುತ್ತೆ. ಇದರಿಂದ ನಾವು ತುಂಬ ಚೆನ್ನಾಗಿ ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಬ್ಲಡ್ ಸರ್ಕ್ಯುಲೇಟ್ ಕೂಡ ಆಗುತ್ತೆ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಫೇಸ್ಗೆ. ನಂತರ 5 ನಿಮಿಷ ಬಿಡಬೇಕಾಗುತ್ತೆ ನೀವು ಒಣಗೋದಕ್ಕೆ. ಈ ಥರ ಬಿಟ್ಟಾಗ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ಫೇಸ್ಗೆ ಇದು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ನಾವು ಮೇಲ್ಗಡೆಯಿಂದ ಸ್ಕಿನ್ಗೆ ಏನೇ ಕೊಟ್ಟರೂ ಕೂಡ ಅಷ್ಟೊಂದು ಯೂಸ್ ಆಗೋಲ್ಲ, ಬಟ್ ಒಳಗಡೆಯಿಂದ ನಾವು ಸ್ಕಿನ್ಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಚೆನ್ನಾಗಿ ನೀರು ಕುಡಿಬೇಕು. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಕೂಡ ನಮಗೆ ಮೊಡವೆ ಕಲೆಗಳು ಉಳಿಯೋಲ್ಲ, ಆದಷ್ಟು ಮೊಡವೆಗಳೇ ಬರಲ್ಲ, ಒಣ ಚರ್ಮ ಕೂಡ ಆಗೋದು ಇಲ್ಲ. ಈಗ 5 ನಿಮಿಷ ಒಣಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಫೇಸ್ ಎಲ್ಲ ಫುಲ್ ಟೈಟ್ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆದಷ್ಟು ಕಾಟನ್ ಟವಲ್ನ ಯೂಸ್ ಮಾಡಿ. ಈ ಥರ ಒರೆಸ್ಕೊಳ್ಳೋದಕ್ಕಿಂತ ಹಾಗೆ ಗಾಳಿಗೆ ಆರೋದಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಫೇಸು. ತನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಳ್ಳುತ್ತೆ. ಓಕೆ, ಇವಾಗ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಯಾವ ಥರ ಡಿಫ್ರೆನ್ಸ್ ಕಾಣ್ತಿದೆ ಅಂತ. ತೊಟ್ಟೆ ಮೇಲೆ ಗಾಯ ಆಗಿತ್ತು, ಬಟ್ ಅದೇನಕ್ಕಾಯ್ತು ಅಂತ ಗೊತ್ತಿಲ್ಲ, ಬಿಟ್ಬಿಡಿ. ನೋಡಿ, ಫೇಸ್ ಮೇಲೆ ನನಗೂ ಕೂಡ ಡೆಡ್ ಸ್ಕಿನ್ ಇತ್ತು ಆ್ಯಂಡ್ ಲೈಟಾಗಿ ಮೊಡವೆ ಕಲೆಗಳೆಲ್ಲ ಆಗಿತ್ತು. ನಾನು ಆಲ್ಮೋಸ್ಟ್ ಒನ್ ವೀಕಿಂದ ಯೂಸ್ ಮಾಡಿನೇ ನಂಗೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ನನಗಂತೂ ಬೆಸ್ಟ್ ರಿಸಲ್ಟ್ ಸಿಕ್ತು, ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಲಾಸ್ಟ್ ಒನ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು. ಸೊ ನಾನು ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡೋದು. ಇದು ನನಗೆ ತುಂಬಾ ಚೆನ್ನಾಗಿದೆ, ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಫೇಸಿಗೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ, ಹಾಗೆ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, ಎಷ್ಟು ಸಾಫ್ಟ್ ಆಯಿತು, ಎಷ್ಟು ಗ್ಲೋ ಆಗ್ತಿದೆ ಅಂತ ಫೇಸ್ ನೀವೇ ನೋಡ್ತಾ ಇದ್ದೀರಾ. ನನಗಂತೂ ತುಂಬಾ ಇಷ್ಟ ಆಯಿತು, ನನ್ನ ಫೇಸ್ ಮತ್ತು ನನಗೆ ಇಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ನಿಮಗೆ ಲೈವ್ ಪ್ರೂಫ್ನ ತೋರಿಸಿದ್ದು. ಚೆನ್ನಾಗಿದೆ.
ಫೈನಲ್ ಟಚಪ್ ಅಂತ ಹಿಮಾಲಯ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಿಪ್ ಅವಾಗವಾಗ ಡ್ರೈ ಆಗ್ತಾ ಇರ್ತಲ್ಲ, ಹಾಗಾಗಿ ಸುಮ್ಮನೆ ಟಚಪ್ ಅಂತ ತೊಗೊಂಡಿದ್ದೀನಿ ಅಷ್ಟೇ ಲಿಪ್ಗೋಸ್ಕರ. ಫೈನಲಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನನ್ನ ಫೇಸ್ ಎಷ್ಟು ಬ್ರೈಟಾಗಿ ಕಾಣ್ತಿದೆ, ಗ್ಲೋ ಆಗಿ ಕಾಣ್ತಿದೆ ಅಂತ. ಸೊ ನೀವು ಯೂಸ್ ಮಾಡಿ, ನಿಮಗೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆ, ನೀವೇ ನೋಡ್ಕೊಂಡು ಬಂದ್ರಲ್ಲ ನನ್ನ ಸ್ಕಿನ್ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ, ನಾನು ಜಾಸ್ತಿ ಅಂತ ಹೇಳೋದಿಲ್ಲ, ಪಿಂಪಲ್ ಮಾರ್ಕ್ಗಳಿತ್ತು. ಸೊ ಸ್ವಲ್ಪ ಲೈಟಾಗಿ ಸ್ವಲ್ಪ ಚರ್ಮ ಎಲ್ಲ ಸ್ವಲ್ಪ ಸುಕ್ಕಗಡ್ದಂಗೆ ಆಗಿತ್ತು. ಸೊ ನಾನು ಈ ಓಮ್ ರೆಮಿಡಿನ ಯೂಸ್ ಮಾಡಿದ್ದೆ. 1 ವೀಕ್ ನಾನು ಯೂಸ್ ಮಾಡಿ ಸ್ವಲ್ಪ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ನಿಮಗೆ ಲೈವ್ ಪ್ರೂಫ್ನ ತೋರಿಸಿದ್ದೀನಿ. ಈ ರೆಮಿಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿಯೊಂದು ಪೋಸ್ಟು ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಹಾಗೆ ರಿಕ್ವೆಸ್ಟೆಡ್ ವಿಡಿಯೋಸ್ ಬರ್ತಾ ಇದೆ, ನಾನು ಆದಷ್ಟು ಕವರ್ ಮಾಡ್ತಾ ಇದ್ದೀನಿ. 1 or 2 ಡೇಸ್ ಲೇಟ್ ಆಗುತ್ತೆ. ಸೊ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮಗೆ ಯಾವ ರೀತಿಯಾದಂಥ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಪಾಪು ಇದ್ದಾಳೆ, ಹಾಗಾಗಿ ನಾನು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಒಂದಿನ ಆದರೆ ಎಡಿಟ್ ಮಾಡೋಕ್ಕೆ ಇನ್ನೊಂದು ದಿನ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗುತ್ತೆ. 1 or 2 ಡೇಸ್ ಲೇಟ್ ಆದರೂ ನಾನು ಅಪ್ಲೋಡ್ ಅಂತೂ ಪಕ್ಕ ಮಾಡೇ ಮಾಡ್ತೀನಿ. ಪ್ಲೀಸ್ ನನಗೆ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಬಾಯ್, ಟೇಕ್ ಕೇರ್.